ಪ್ರಭಾವಿ ಸಚಿವ ಮಂತ್ರಿಗಿರಿಗೆ ಗುಡ್ ಬೈ ಹೇಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಯಾರು ಆ ಪ್ರಭಾವಿ ಸಚಿವ? ರಿಪಬ್ಲಿಕ್ ಆಣದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆ ಪ್ರಭಾವಿ ಸಚಿವ ಯಾರು? ಮಂತ್ರಿಗಿರಿಗೆ ಗುಡ್ ಬೈ ಹೇಳೋದಕ್ಕೆ ಕಾರಣ ಏನು? ಇದರ ಮರ್ಮವೇನು? ಇನ್ಸೈಡ್ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಆಣದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಖಡಕ್ ಸಂದೇಶ ನೀಡಿದ್ಯಾಕೆ ಆ ಮಿನಿಸ್ಟರ್? ಆ ಪ್ರಭಾವಿ ಮಿನಿಸ್ಟರ್ ಕಠೋರ ನಿರ್ಧಾರದ ಮರ್ಮವೇನು? ಕಾಂಗ್ರೆಸ್ ಹೈಕಮಾಂಡ್ಗೆ ಖಡಕ್ ಸಂದೇಶ ನೀಡಿದ್ಯಾಕೆ? ರಿಪಬ್ಲಿಕ್ ಆಣದ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾರು ಆ ಪ್ರಭಾವಿ ಸಚಿವ ಅನ್ನೋದ್ರ ಡೀಟೇಲ್ಸ್ ಅನ್ನ ರಿಪಬ್ಲಿಕ್ ಆಣ ನಿಮ್ಮ ಮುಂದೆ ಇಡ್ತಾ ಇದೆ. ಸಚಿವ ಸ್ಥಾನ ಬೇಡ, ಕೊಡೋದಿದ್ರೆ ಡಿಸಿಎಂ ಪಟ್ಟಾನೇ ಕೊಡಿ ಅಂತ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಈಗಿನ ಲೋಕೋಪಯೋಗಿ ಇಲಾಖೆಯ ಕೆಲಸ ಸಾಧ್ಯವಿಲ್ಲ. ಈ ಸರ್ಕಾರದ ಅವಧಿ ಮುಗಿದ್ರು ಕ್ಲಿಯರ್ ಆಗದಷ್ಟು ಬಿಲ್ ಬಾಕಿ ಉಳ್ಕೊಂಡಿದೆ ಅನ್ನುವಂತ ವಿಚಾರಕ್ಕೆ ಅಸಮಾಧಾನ ವ್ಯಕ್ತಪಡಿಸಲಾಗ್ತಾ ಇದೆ. ಬಿಲ್ ಬಾಕಿ ಇದ್ದಾಗ ಹೊಸ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಡಿಸಿಎಂ ಸ್ಥಾನ ಕೊಡಿ, ಇಲ್ಲ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನನಾದ್ರೂ ನೀಡಿ. ಲೋಕಸಭಾ ಚುನಾವಣೆಯ ಬಳಿಕ ಕೆಪಿಸಿಸಿ ಅಧ್ಯಕ್ಷಗಿರಿಗೆ ಡಿಮ್ಯಾಂಡ್ ಇಡಲಾಗಿದೆ. ಈ ಮೂಲಕ ಡಿಕೆ ಹೊಂದಿರುವ 2 ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಲೋಕಸಮರದ ಬಳಿಕ ನಿರ್ಧರಿಸದಿದ್ರೆ ಶಕ್ತಿ ಪ್ರದರ್ಶನದ ಎಚ್ಚರಿಕೆಯನ್ನ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇಷ್ಟು ದಿನ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮುನಿಸು ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇತ್ತು. ಆ ಕಾರಣಕ್ಕೆ ಶಕ್ತಿ ಪ್ರದರ್ಶನಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿದ್ರು. ಬಟ್ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕಿತ್ತು. ಬಟ್ ಇದರ ಮುಂದುವರೆದ ಭಾಗ ಈಗ ಸಚಿವ ಸ್ಥಾನಕ್ಕೆ ಗುಡ್ ಬೈ ಹೇಳ್ತಿದ್ದಾರೆ. ಬದಲಾಗಿ ಕೊಟ್ರೆ ಡಿಸಿಎಂ ಪಟ್ಟಾನೇ ಕೊಡಿ, ಇಲ್ಲ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷಗಿರಿನಾದ್ರೂ ಕೊಡಿ ಅನ್ನುವಂತ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಅಲ್ಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹುದ್ದೆಯ ಮೇಲೆ ನೇರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕಣ್ಣಿಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಈ ಡಿಮ್ಯಾಂಡ್ ಅನ್ನು ಒಪ್ಪಿಕೊಳ್ಳುತ್ತೆ? ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟ ಬಯಸ್ತಾ ಇರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕನಸು ಈಡೇರುತ್ತಾ? ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ದಾರಿ ಮಾಡಿಕೊಡುತ್ತಾ? ಇದೆಲ್ಲವೂ ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಒಂದು ಕಡೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ, ಮತ್ತೊಂದು ಕಡೆ ಹಿರಿಯ ಪ್ರತಿನಿಧಿ ಬಸವರಾಜ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ವಿಜಯ್, ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಸಚಿವ ಸತೀಶ್ ಜಾರಕಿಹೊಳಿ ಅವರ ವೈಮನಸ್ಸು ಮುನಿಸು ಎಲ್ಲವೂ ಕೂಡ ಇಲಾಖೆ ವಿಚಾರಕ್ಕಿತ್ತು. ಬಟ್ ಈಗ ನೇರವಾಗಿ ಸತೀಶ್ ಜಾರಕಿಹೊಳಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಏನ್ ಬೆಳವಣಿಗೆ ಆಗ್ತಾ ಇದೆ? ಕಾಂಗ್ರೆಸ್ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಮನ್ನಣೆ ಕೊಡುತ್ತೆ ಈ ಡಿಮ್ಯಾಂಡ್ಗೆ ಅನ್ನೋದು ಪ್ರಶ್ನೆ. ವಿಜಯ್, ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿವರೆಗೂ ಕೂಡ ಏನು ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಆಗಿರುವಂತದ್ದು ಪಕ್ಷದಲ್ಲಿ ಅಂದ್ರೆ ಬೆಳಗಾವಿ ರಾಜಕಾರಣದಲ್ಲಿ ನಡೆದಂತ ಒಂದಷ್ಟು ಬೆಳವಣಿಗೆ ಹಿನ್ನೆಲೆಯಲ್ಲಿ ಖುದ್ದು ಸ್ವತಃ ಸತೀಶ್ ಜಾರಕಿಹೊಳಿ ಮುಂಚಿನಲ್ಲೂ ಕೂಡ ಡಿಸಿಎಂ ಹುದ್ದೆಗೆ ಸಂಬಂಧಪಟ್ಟಂತೆ ಬೇಡಿಕೆಯನ್ನು ಇಟ್ಟಿರುವಂತ ಜೊತೆಗೆ ಒಂದಿಲ್ಲ ಓಕೆ ವಿಜಯ್, ವಾಪಸ್ ಬರ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಕಡೆ ಬಸವರಾಜ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಕಾಂಗ್ರೆಸ್ ಪಾಳ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಸಚಿವ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪರಿಸ್ಥಿತಿ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟದ ಮೇಲೆ ಕಣ್ಣಿಡುವಂತ ಮಟ್ಟಿಗೆ, ಇಲ್ಲ ಕೊಡದೇ ಇದ್ರೆ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆ. ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ನಿಭಾಯಿಸುತ್ತೆ? ಈ ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಮಾಡುತ್ತೆ? ಸಚಿವರ ಡಿಮ್ಯಾಂಡ್ ಅನ್ನ ಹೇಗೆ ಒಪ್ಕೊಳ್ಳುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಖಂಡಿತ ಶ್ರುತಿ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ಮತ್ತೊಂದು ಹಂತದ ಫೈಟ್ ನಡೀತಾ ಇದೆ. ಅದು ಆಂತರಿಕ ಸಂಘರ್ಷ. ಆದರೆ ಎಲ್ಲಿಯೂ ಕೂಡ ಬಹಿರಂಗವಾಗಿ ಇಲ್ಲಿವರೆಗೂ ಸ್ಫೋಟ ಆಗಿಲ್ಲ. ಯಾಕೆಂದ್ರೆ ರಾಜ್ಯ ರಾಜಕೀಯ ಮತ್ತು ಬೆಳಗಾವಿ ರಾಜಕೀಯ ಇದರಲ್ಲಿ ಮೇಲೆ ನೇರವಾದಂತಹ ಪರಿಣಾಮ ಬೀರ್ತಾ ಇರೋ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ರಾಜ್ಯ ರಾಜಕಾರಣದಿಂದ ಹೊರತುಪಡಿಸಿ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರಗಳು ನಡೀತಾ ಇದ್ದಾವೆ. ಅದು ಅಲರ್ಟ್ ಆಗಿರ್ತಕ್ಕಂತಹ ಸತೀಶ್ ಜಾರಕಿಹೊಳಿ ಅವರು ಒಂದಷ್ಟು ಸೂಚನೆಗಳನ್ನು ಒಂದಷ್ಟು
ಒಂದಷ್ಟು ಡಿಮಾಂಡ್ ಅನ್ನ ಮತ್ತು ಒಂದಷ್ಟು ಎಚ್ಚರಿಕೆಯನ್ನ ಹೈಕಮಾಂಡ್ಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ DCM DK ಶಿವಕುಮಾರ್ ಅವರ ಜೊತೆ ಸಾಕಷ್ಟು ವೈಮನಸ್ಸನ್ನ ಸತೀಶ್ ಜಾರಕಿಹೊಳಿ ಅವರು ಹೊಂದಿದ್ದಾರೆ. ಆದ್ರೆ ಈಗ ಅದರ ಮುಂದುವರೆದ ಭಾಗವಾಗಿ ಈಗ ಸಚಿವ ಸ್ಥಾನದ ವಿಚಾರವಾಗಿ ಒಂದಷ್ಟು ಅಸಮಾಧಾನಗೊಂಡಿದ್ದಾರೆ. ಯಾಕಂದ್ರೆ ಅವರು ಲೋಕೋಪಯೋಗಿ ಖಾತೆಯನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಬಿಲ್ ಇದೆ. ಆದ್ರೆ ಆ ಬಿಲ್ಗಳನ್ನ ಈ 5 ವರ್ಷದ ಅವಧಿ ರಾಜ್ಯ ಸರ್ಕಾರ ಇದ್ರೂ ಕೂಡ ಅದನ್ನ ತೀರ್ಸಕ್ಕಾಗದಿರೋಷ್ಟು ಬಿಲ್ಗಳಿದೆ ಮತ್ತು ಹೊಸ ಕೆಲಸ ಮಾಡೋದಕ್ಕಾಗದೇ ಇರತಕ್ಕಂಥ ಒಂದು ಅಸಮಾಧಾನ ಇದೆ. ಅದ್ರ ಜೊತೆಗಾಗಿ ಒಂದು ಹೊಸ ಬೇಡಿಕೆಗಳನ್ನ ಈಗ 2 ಹೊಸ ಬೇಡಿಕೆಗಳನ್ನ ಹೈಕಮಾಂಡ್ ನಾಯಕರ ಮುಂದೆ ಸತೀಶ್ ಜಾರಕಿಹೊಳಿ ಅವರು ಇಟ್ಟಿದ್ದಾರೆ ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಮೊದಲನೇದಾಗಿ DCM DK ಶಿವಕುಮಾರ್ ಅವರು ಹೊಂದಿರತಕ್ಕಂಥ DCM ಹುದ್ದೆ, ಆ DCM ಹುದ್ದೆಯನ್ನ ನೀವು ಕೊಡಲೇಬೇಕು, ಕೊಡದೆ ಹೋದರೆ ನಾನು ಸಚಿವ ಸ್ಥಾನ ತೆಗೆದುಕೊಳ್ಳಲ್ಲ, ನೀವು DCM ಹುದ್ದೆ ಬಗ್ಗೆ ನಿರ್ಧಾರವನ್ನ ಮಾಡಿ ಅನ್ನುವಂಥದ್ದು ನೇರವಾದಂತಹ ಒಂದು ಬೇಡಿಕೆ. ಇನ್ನೊಂದು ಬೇಡಿಕೆ, ಲೋಕಸಭಾ ಚುನಾವಣೆ ಬಳಿಕ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥದ್ದು ಪಕ್ಷದ ನಿಯಮ ಇದೆ. ಹಾಗಾಗಿ KPCC ಅಧ್ಯಕ್ಷರು ಮತ್ತು DCM ಆಗಿರ್ತಕ್ಕಂತಹ DK ಶಿವಕುಮಾರ್ ಅವರನ್ನ KPCC ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ ಬಳಿಕ ಆ ಹುದ್ದೆಯನ್ನು ನನಗೆ ಕೊಡಬೇಕು, ನಾನು ಸಚಿವನ ಸ್ಥಾನವನ್ನು ತ್ಯಾಗ ಮಾಡ್ತೇನೆ, ಆ ಹುದ್ದೆ ನಾನು ಕೊಟ್ಟರೆ ನಾನು ನಿಭಾಯಿಸ್ಕೊಂಡು ಹೋಗ್ತೇನೆ ಮುಂದಿನ ಚುನಾವಣೆವರೆಗೂ ಅನ್ನುವಂಥ ಇನ್ನೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಮೂಲಕ DCM DK ಶಿವಕುಮಾರ್ ಅವರ ಹತ್ರ ಇರತಕ್ಕಂಥ 2 ಮಹತ್ವದ ಹುದ್ದೆಗಳಿಗೆ ಕಣ್ಣಿಟ್ಟಿದ್ದಾರೆ ಮತ್ತು 2 ಹುದ್ದೆಗಳನ್ನು ಪಡೆದೇಬೇಕು. ಈ ಮೂಲಕ DK ಶಿವಕುಮಾರ್ ಅವರ DCM ಒಬ್ಬರೇ ಇದ್ದಾರೆ ಅಲ್ಲ, ಅದನ್ನ ಪ್ರಭಾವವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಇಲ್ಲದೆ ಹೋದಲ್ಲಿ ಪಕ್ಷದ ಮೇಲಿನ ಹಿಡಿತವನ್ನು ಸಾಧಿಸಿ DCM DK ಶಿವಕುಮಾರ್ ಅವರ ಪ್ರಭಾವವನ್ನು ಪಕ್ಷದ ಮಟ್ಟದಲ್ಲಿ ಕಡಿಮೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು 2 ರಣತಂತ್ರವನ್ನು ಈಗಾಗಲೇ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದ್ರು ಹೈಕಮಾಂಡ್ ಇದನ್ನು ವಿಳಂಬ ಮಾಡಿದ್ದೇ ಆದಲ್ಲಿ ನಾನು ಶಕ್ತಿ ಪ್ರದರ್ಶನ ಮಾಡ್ತೇನೆ, ನನ್ನಲ್ಲೂ 30-30ಕ್ಕೂ ಹೆಚ್ಚು ಶಾಸಕರಿದ್ದಾರೆ, ಅವರನ್ನು ಇಟ್ಟುಕೊಂಡು ನಾನು ಶಕ್ತಿ ಪ್ರದರ್ಶನ ಮಾಡೋದು ಗೊತ್ತಿದೆ ನನಗೆ ಅನ್ನುವಂಥ ಒಂದು ನೇರವಾದಂಥ ಎಚ್ಚರಿಕೆಯನ್ನ ಸುರ್ಜೇವಾಲಾ ಅವರಿಗೆ ಕೊಟ್ಟು ಬಂದಿದ್ದಾರೆ ಅನ್ನುವಂಥ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಶ್ರುತಿ, ಇದನ್ನ ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ವಹಣೆ ಮಾಡುತ್ತೆ, ಯಾಕಂದ್ರೆ ಬಹಳ ಸೂಕ್ಷ್ಮವಾದಂಥ ವಿಚಾರ, ಬಹಳ ಗಂಭೀರವಾದಂಥ ವಿಚಾರ, ಹೈಕಮಾಂಡ್ ಯಾವ ರೀತಿಯಾಗಿ ನಿರ್ವಹಣೆ ಮಾಡುತ್ತೆ ಅನ್ನೋ ಕಾದು ನೋಡ್ಬೇಕಾಗುತ್ತೆ. ಶ್ರುತಿ, ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ವಿಜಯ್ ಕೂಡ ಮಾಹಿತಿ ಕೊಡ್ತಾ ಇದ್ರು, ಧನ್ಯವಾದಗಳು.